ಶ್ರೀ ಸುರಭ್ಯೇ ನಮಃ. ಆದರಣೀಯ ಗೋಬಂಧುಗಳೇ, ತಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಶ್ರೀ ಗೋವರ್ಧನ ಗೋಶಾಲೆಯ 102 ಗೋವುಗಳು ಕ್ಷೇಮ. ಮನೆಗಳಲ್ಲಿ 1, 2 ಬೇಡ, ಒಂದು 4 ಗೋವುಗಳನ್ನು ಪಾಲನೆ ಮಾಡುವಾಗಲೇ ನಮಗೆ ಬಹಳ ಸವಾಲಿನ ಕಾರ್ಯವಾಗಿ ನಿಲ್ತದೆ. ಆದರೆ ಗೋವರ್ಧನದ ಈ ಒಂದು ಕಾರ್ಯ ಅಂದರೆ ಇದೇ ಹೆಚ್ಚು ಅಂತಲ್ಲ, ಇದನ್ನು ಮೀರಿ 10,000 ಎಲ್ಲ ಗೋವುಗಳನ್ನು ಸೇವೆ ಮಾಡುವ ಪುಣ್ಯಾತ್ಮರು ಕೂಡ ಇದ್ದಾರೆ. ಆದರೆ ನಮಗಿರುವ ಬಲದಲ್ಲಿ, ಅವಕಾಶದಲ್ಲಿ ನಾವು ಇಷ್ಟನ್ನು ಮಾಡ್ತಾ ಇರೋದು ನಿಜಕ್ಕೂ ಕೂಡ ನಮಗೆ ಭಾಳ ಸಾಹಸವೇ ಮತ್ತು ಸಂಭ್ರಮವೇ. ಆದರೆ ಈ ಸಂಭ್ರಮದ ಪ್ರತಿ ಕಣದಲ್ಲಿ ತಾವೆಲ್ಲರೂ ಕೂಡ ಇರ್ತೀರಿ. ಕೆಲವಷ್ಟು ಸಂಗತಿಗಳನ್ನು ಹಂಚಿಕೊಳ್ಳಲೇಬೇಕು. ಬಹುಮುಖ್ಯವಾಗಿ ನೀವು ಯಾವುದೇ ವೃತ್ತಿಯನ್ನು ಮಾಡ್ತಾ ಇರಿ, ಯಾವುದೇ ನಿಮ್ಮ ವ್ಯಕ್ತಿಗತವಾದಂತಹ ಬದುಕಿನ ನಿರ್ವಹಣೆಯ ಹೋರಾಟದಲ್ಲಿರಿ, ಆದರೆ ಅದರ ಜೊತೆಗಾಗಿ ಇನ್ನೊಂದಿಷ್ಟು ಒಳ್ಳೆಯ ಕಾರ್ಯದಲ್ಲಿಯೂ ಕೂಡ ನಮ್ಮ ಪ್ರವೃತ್ತಿ ಆಗಲಿ ಎಂಬಂತಹ ಭಾವನೆ ನಿಜಕ್ಕೂ ಕೂಡ ಬಹಳ ದೊಡ್ಡದ್ದು. ನಾನು ಏನು ಹೇಳೋದಕ್ಕೆ ಹೊರಟೆ ಅಂತ ಕೇಳಿದರೆ, ಇವತ್ತು ಗೋವರ್ಧನದ ಈ ಒಂದು ಗೋಸೇವಾ ನಿರ್ವಹಣೆಯಲ್ಲಿ ನಮಗೆ ಬಹಳಷ್ಟು ಸಹಕಾರಿಗಳು ಅವರದ್ದೇ ಆದಂತಹ ರೀತಿಯ ಸಹಕಾರಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಅದು ಹನಿ ಸೇರಿ ಹಳ್ಳ ಎನ್ನುವಂತೆ ಅದು ನಮ್ಮ ನಿತ್ಯ ನಿರ್ವಹಣೆಯ ಮೂಲಕವಾಗಿ ವರ್ಷದ ಸುಲಲಿತವಾದಂತಹ ಗೋಶಾಲೆಯ ಆ ಕಾರ್ಯಪ್ರವೃತ್ತಿಗೆ ಆಧಾರವಾಗಿದೆ. ಕೆಲವೊಂದಿಷ್ಟು ನನಗೆ ಈ ಸಂದರ್ಭಕ್ಕೆ ನೆನಪಾಗುವಂತಹ ಹೆಸರುಗಳನ್ನು ನಾನಿಲ್ಲಿ ತಗೊಳ್ಬಹುದು. ವಜ್ರಳ್ಳಿಯ ಸೇವಾ ಸಹಕಾರಿ ಸಂಘದವರು ತಮ್ಮ ಸೊಸೈಟಿಯಲ್ಲಿ ಒಂದು ಗೋಶಾಲೆಯ ಕಾಣಿಕೆ ಡಬ್ಬಿಯನ್ನು ಇಟ್ಟಿದ್ದಾರೆ. ಆಸಕ್ತರು ಅಲ್ಲಿ ಅವರ ಗೋಪ್ರೀತಿಯನ್ನು ಸಮರ್ಪಣೆ ಮಾಡಬಹುದು. ವರ್ಷದ ತಲೆಯ ಮೇಲೆ ಅಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಅದರ ಜೊತೆಗೆ ಕೈ ಜೋಡಿಸಿ ಒಂದಷ್ಟು ಗೋ ನಿಧಿಯನ್ನು ಗೋವಿಗೋಸ್ಕರವಾಗಿ ಸಮರ್ಪಣೆ ಮಾಡ್ತಾರೆ. ಅದು 2 ದಿವಸದ ನಿರ್ವಹಣೆಗಾದರೂ ಕೂಡ ಬಹಳ ದೊಡ್ಡದ್ದಾಯಿತು. ಅದೇ ರೀತಿ ಒಂದು 365 ವ್ಯವಸ್ಥೆ ಆಗಿಬಿಟ್ರೆ ಗೋಶಾಲೆ ಸ್ವಚ್ಛಂದವಾಗಿ ಆ ಗೋಸೇವಾ ಪ್ರವೃತ್ತಿಯಲ್ಲಿ ಮುಂದುವರಿಯುವುದಕ್ಕೆ ಅನುಕೂಲ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ನಮ್ಮ ಯಲ್ಲಾಪುರದ ಹೋಟೆಲ್ ಉಡುಪಿ ಅರಮನೆ ಅವರು ಕೂಡ ಹಾಗೆ ಗೋಶಾಲೆಯ ಕಾಣಿಕೆ ಡಬ್ಬಿಯನ್ನು ಇಟ್ಟು ಆ ಮೂಲಕವಾಗಿ ವರ್ಷದಲ್ಲಿ 2-3 ಬಾರಿಯೆಲ್ಲ ಅವರು ನಿಧಿಯನ್ನು ಸಂಗ್ರಹ ಮಾಡಿಕೊಂಡು ಹೋಗಿ ಅಂತ ಸೂಚಿಸ್ತಾರೆ. ಹಾಗೆ ಯಲ್ಲಾಪುರದ ಸುಪ್ರಸಿದ್ಧ ಅಕ್ಕಿಯ ವರ್ತಕರಾಗಿರ್ತಕ್ಕಂತಹ ಶ್ರೀಯುತ ವಿನಾಯಕ್ ಕವಾಳೆ ಅವರು ಕೂಡ ತಮ್ಮ ಅಕ್ಕಿಯ ಅಂಗಡಿಯಲ್ಲಿ ಶ್ರೀ ದುರ್ಗಾ ಟ್ರೇಡರ್ಸ್ ಇಲ್ಲಿ ಕಾಣಿಕೆ ಡಬ್ಬಿಯನ್ನು ಇಟ್ಟು ಈ ಕಾರ್ಯಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಇನ್ನು ಕೃಪಾ ಮೆಡಿಕಲ್ಸ್ ಶಂಕರಣ್ಣ ಅವರು ಕೂಡ ಹಾಗೆ ತಮ್ಮ ಅತ್ಯಂತ ಒತ್ತಡದ ಆ ಔಷಧೋಪಚಾರ ನಿರ್ವಹಣೆಯ ಜೊತೆಗೆ ಒಂದು ಸಣ್ಣ ಅವಕಾಶವನ್ನು ಗೋಸೇವೆಗೋಸ್ಕರವಾಗಿ ಮೂಡಿಬಿಟ್ಟಿರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಪಟೇಲ್ ಫ್ಯಾಷನ್ ಸೆಂಟರ್ನ ಕೃಷ್ಣಣ್ಣ ಅವರು ಕೂಡ ಹಾಗೆ ವಿಶೇಷವಾಗಿ ಸತ್ಯ ವಿನಾಯಕ ಕಿರಾಣಿ ಸ್ಟೋರ್ಸ್ ಅವರು ಕೂಡ ಹಾಗೆ ಗೋಶಾಲೆಯ ಏನು ಪರಿಚಯ ಪತ್ರ ಎಲ್ಲ ಇಟ್ಕೊಂಡಿರ್ತಾರೆ. ಯಾರೋ ಆಸಕ್ತರು ಬಂದಾಗ ಅವರಿಗೆ ಅದನ್ನು ಕೊಡ್ತಾರೆ, ಹೇಳ್ತಾರೆ. ನಮ್ಮ ಸಾಕ್ಷಾತ್ ಆ ಗೋಶಾಲೆಯ ಪ್ರತಿನಿಧಿಗಳಂತೆ ಆ ಪ್ರವೃತ್ತಿಯನ್ನು ಮಾಡ್ತಾ ಆ ಮೂಲಕವಾಗಿ ಗೋಶಾಲೆಗೆ ಬಲವಾಗಿದ್ದಾರೆ. ಹಾಗೆ ಶಿಗೇಪಾಲ್ ನಾರಾಯಣ ಭಟ್ರ ಮನೆಯಲ್ಲಿ ಕೂಡ ಹಾಗೆ ಪ್ರಸಿದ್ಧ ಪುರೋಹಿತರಾಗಿರ್ತಕ್ಕಂತಹ ವಿದ್ವಾನ್ ರಾಮಚಂದ್ರ ಭಟ್ ಹಿತ್ತಲಕಾರಗದ್ದೆ ಅವರು ಕೂಡ, ಹೀಗೆ ಇನ್ನು ಅನೇಕ ಮಹನೀಯರು. ಇಲ್ಲಿ ಅವರ ಹೆಸರನ್ನು ಹೇಳುವುದು ನನ್ನ ಉದ್ದೇಶ ಅಲ್ಲ, ಆದರೆ ಅವರೆಲ್ಲ ನಿತ್ಯ ಉದ್ದೇಶಗಳ ಜೊತೆಗೆ ಗೋವರ್ಧನವನ್ನು ಇಷ್ಟು ಆಪ್ತವಾಗಿ ಸ್ವೀಕರಿಸಿರೋ ಕಾರಣದಿಂದಾಗಿ ಮಾತ್ರ ಇದು ಇವತ್ತು ಸಾಧ್ಯವಾಗಿದೆ. ಮತ್ತು ಮುಂದೆಯೂ ಕೂಡ ಈ ಎಲ್ಲ ಕೈಗಳು ಹೀಗೆ ಜೊತೆಯಾಗಿದ್ದಾಗ ಮಾತ್ರ ಇದು ಇನ್ನಷ್ಟು ಸಮೃದ್ಧವಾಗಿ ಮುನ್ನಡೆಯೋದಕ್ಕೆ ಸಾಧ್ಯವಾಗ್ತದೆ. ಆದಮೇಲೆ ತಮಗೂ ಕೂಡ ಯಾರಿಗಾದರೂ ಈ ವಿಚಾರದಲ್ಲಿ ಈ ರೀತಿಯಲ್ಲಿ ಈ ಮೂಲಕವಾಗಿ ಸಹಕರಿಸುವಂತಹ ಆಸಕ್ತಿ ಇದ್ದರೆ ಈ ನಂಬರನ್ನು ಸಂಪರ್ಕಿಸಿದರೆ ನಿಮಗೆ ಅದಕ್ಕೆ ಬೇಕಾದಂತಹ ಮಾಹಿತಿಗಳು ಮತ್ತು ಅವಕಾಶಗಳು ಸದಾ ತೆರೆದಿರುತ್ತವೆ. ತಮಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ, ಶ್ರೀ ಸ್ವರ್ಣನಂದಿನಿ ಗೋಸಂಸ್ಥಾನ ಹೊಸ ಪ್ರಕಲ್ಪದ ಆ ಕಟ್ಟಡ ಕಾರ್ಯ ಆರಂಭವಾಗಿದೆ. ತೀವ್ರವಾದಂತಹ ಮಳೆಯ ಕಾರಣದಿಂದಾಗಿ ಅದನ್ನು ನಿಧಾನಗೊಳಿಸಲಾಗಿತ್ತು ಕೆಲಸಗಳನ್ನು. ಇದೀಗ ಮಳೆಯೂ ಕೂಡ ನಿಂತಿದೆ. ಮುಂದಿನ ಹಂತದ ಕಾರ್ಯಚಟುವಟಿಕೆಗಳೆಲ್ಲ ಆರಂಭವಾಗಬೇಕು. ಅಲ್ಲಿಯೂ ಕೂಡ ತಮ್ಮೆಲ್ಲರ ಪ್ರೀತಿ ಸಹಕಾರ ಸದಾ ಗೋವರ್ಧನದ ಜೊತೆಗಿರಲಿ ಅಂತ ನಿವೇದನೆ. ನಮಸ್ಕಾರ.